ಮಾನವ ಇತರ ಪ್ರಾಣಿಗಳಿಗಿಂತ ವಿಭಿನ್ನ. ಹೇಗೆ? ಯಾರು ಹೇಳ್ತೀರಾ? ನೀನ್ ಹೇಳಮ್ಮ ಚೈತ್ರ. ಸರ್, ಬೇರೆ ಪ್ರಾಣಿಗಳು ಸ್ಕೂಲ್ಗೆ ಹೋಗಲ್ಲ, ಆದ್ರೆ ನಾವು ಸ್ಕೂಲಿಗೆ ಹೋಗ್ಬೇಕಲ್ಲ, ಇಲ್ಲಾಂದ್ರೆ ಬೆತ್ತ ತಂದು ನೋಡಿತಾರಲ್ಲ. ಏ ಚೈತ್ರ, ಎಷ್ಟೇ ತರಲೆ ನಿಂದು? ಇವರೆಲ್ಲರಿಗೂ ವಿದ್ಯೆ ಮೇಲೆ ವಿಲಕ್ಷಣ ಹುಟ್ಟುವಾಗ ಮಾಡ್ತೀಯಾ? ಕೂತ್ಕೋ. ಸೈಲೆನ್ಸ್. ಬೇರೆ ಯಾರು ಹೇಳ್ತೀರಾ ಇಲ್ಲಿ? ವಿಜಯ್, ನೀನ್ ಹೇಳ. ಸರ್, ಸೃಷ್ಟಿಯ ವಿಕಾಸದಲ್ಲಿ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮಂಗನಿಂದ ಮಾನವ. ಪ್ರಪಂಚದ ಎಲ್ಲ ಪ್ರಾಣಿಗಳು ಅವರ 4 ಉಪಾಂಗಗಳನ್ನು ಉಪಯೋಗಿಸಿ ಓಡಾಡಬೇಕಾಗತ್ತೆ. ನಿಯಾಂಡ್ರತಲ್ಸ್ ಅಂತ ಒಂದು ಪ್ರಾಣಿ ಇದೆ, ಅದು ಚಿಂಪಾಂಜಿ ಜಾತಿಗೆ ಸೇರುತ್ತೆ. ಅದು 2 ಉಪಾಂಗಗಳ ಮೇಲೆ ನಿಂತ್ಕೊಂಡು 12 ಉಪಾಂಗಗಳನ್ನ ಉಪಯೋಗಿಸಿ ಕೆಲಸ ಮಾಡುತ್ತೆ. ಅಲ್ಲಿಂದ ಮಾನವನ ಹೆಜ್ಜೆಗಳು ಶುರುವಾದವು. ಶಬಾಷ್ ವಿಜಯ್, ವೆರಿ ಗುಡ್. ಈಗ ಮೊನ್ನೆ ನಡೆದ ಟೆಸ್ಟಿಂದು ಆನ್ಸರ್ ಪೇಪರ್ಸ್ ಕೊಡ್ತೀನಿ. ಎಲ್ಲಾದ್ರಲ್ಲೂ ವಿಜಯೇ ಹೆಚ್ಚು ಅಂಕ ತಗೊಂಡಿರೋದು. ಮೇಷ್ಟ್ರಿಗೆ ಮನೆಯಿಂದ ಜಾಸ್ತಿ ಭತ್ತ ಕಳಿಸ್ತಾನೆ, ಅದಕ್ಕೆ ಅವನಿಗೆ ಜಾಸ್ತಿ ಮಾರ್ಕ್ಸ್ ಕೊಡೋದು. ಕಣೆ. ನೋಡಿ, ನೀವು ಎಲ್ಲ ಚೆನ್ನಾಗಿ ಕಲ್ತು ವಿಜಯ್ ತರ ಸ್ಕೂಲಿಗೆ ಒಳ್ಳೆ ಹೆಸರು ತರಬೇಕು, ಗೊತ್ತಾಯ್ತಾ? ಅಲ್ಲ ಗೌಡ್ರೆ, ಯಾವತ್ತಾದ್ರೂ ಬಡ್ಡಿ ದುಡ್ಡು ಕೊಡದೇ ಇದ್ದೀನ? ಪ್ರತಿ ತಿಂಗಳು ಒಂದ್ ದಿನ ಲೇಟ್ ಆಗ್ದಂತ ಅನ್ಕೊಟ್ಟಿದ್ದೀನಿ. ಏಯ್, ಸಾಕು ನಿಲ್ಸೋ ನಿನ್ ಪುರಾಣನ. ಕಾಳಿಂಗ, ಟೈಮಿಗೆ ಸರಿಯಾಗಿ ನೀವು ಬಡ್ಡಿ ಕೊಡದೇ ಇದ್ದಿದ್ರೆ ನಮ್ಮ ಹುಡುಗರು ನಿನ್ನ ಬಿಟ್ಬಿಡ್ತಿದ್ರ. ನಾಯಿಗೆ ಒದ್ದಂಗೆ ಒದ್ದು ವಸೂಲಿ ಮಾಡ್ರವ್ರು. ನೀವು ಸಾಕು ಬೆಳ್ಸಿರೋ ನಾಯಿಗಳಲ್ವಾ, ಆಗ ಮಾಡೋರೇ ಬಿಡಿ. ಅದೆಲ್ಲ ಮಾತು ಬೇಡ. ಬಾಕಿ ಇರೋ 50,000 ರೂಪಾಯಿ ಕೊಡು, ನಿನ್ ಕಾಗದ ಪತ್ರ ಬಿಡಿಸ್ಕೊಂಡು ಹೋಗು. ಇದೇನ್ ಗೌಡ್ರಿ ಈಗ ಹೇಳ್ತೀರಾ? ನಿಮ್ಮ ಹತ್ರ 4 ಲಕ್ಷ ಸಾಲ ತಗೊಂಡು 5 ವರ್ಷಕ್ಕೆ 4 ಲಕ್ಷಕ್ಕೆ 4 ಲಕ್ಷ ಬಡ್ಡಿನೇ ಕಟ್ಟಿದ್ದೀನಿ. ಏನೋ 50,000 ಬಿಡು ಅಂತ ಕೇಳ್ಕೊತಾ ಇದ್ದೀನಿ. ಅದಕ್ಕೆ ಈಗ ಮಾತಾಡ್ತಿರಲ್ಲ ಗೌಡ್ರೆ. ಇವತ್ತು ನೀನ್ ಕೇಳ್ತೀಯಾ, ನಾಳೆ 10 ಜನ ಬಂದು ಕೇಳ್ತಾರೆ. ಅದೆಲ್ಲ ಆಗೋ ಮಾತಲ್ಲ. ಬಾಕಿ ಇರೋ ದುಡ್ಡು ಕೊಡು, ಕಾಗದ ಪತ್ರ ಬಿಡಿಸ್ಕೊಂಡು ಹೋಗು. ಅಯ್ಯೋ ಆಯ್ತು ಬಿಡಿ, ಇಷ್ಟೇ ಬಡ್ಡಿ ಕಟ್ಟಿದ್ದೀನಂತೆ, ಇನ್ನು 50,000 ಯಾವ ಲೆಕ್ಕ ತಂದು ಬಿಸಾಕ್ತೀನಿ. ನಿಮ್ಮ ಎದೆ ಮೇಲೆ ಹಾಕೊಂಡು ಸಾರಿ. ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ ಅಂತ ಒಂದು ಸಾಲ ಹಾಕೋ ತಗೊಂಡೆ. ಗೊತ್ತು, ಸುತ್ತಳ್ಳಿಲಿ ಸಾಲ ಕೊಡೋರು ಯಾರು ಇಲ್ಲ ಅಂತ ನಿಮ್ಗೆ ದಿಮಾಕು. ನಿಮ್ ಚರ್ಬಿನ ಹೇಗೆ ಇಳಿಸ್ತೀನಿ ನೋಡ್ತಾರೆ. ಅದೇನು ಮಾಡ್ಕೊತೆ ಮಾಡ್ಕೋ ಹೋಗೋ. ಗೊತ್ತು, ನಿಮ್ ಕೊಬ್ಬನ ಹೇಗೆ ಇಳಿಸ್ಬೇಕು ಅಂತ ನನಗೆ ಗೊತ್ತು. ನೋಡ್ತಾ ಇರಿ ಏನ್ ಮಾಡ್ತೀನಿ ಅಂತ. ಲೇ ನೋಡ್ರಲ್ಲ, ಹೋಗಲ್ಲ ಆಗ್ರ, ಏನ್ ಮಾಡ್ಕೋತೀರೋ ಮಾಡ್ಕೊಳ್ಳಿ ಹೋಗಿ. ಏನು x+a × x+b, ನೀನು x² + a + b = x + ab ಅಂತ ಬರಿಬೇಕಾಯಿತು. ಮೈನಸ್ ಬರೆದ್ಬಿಟ್ಟಿದ್ಯಾ? ಸರಿ, ನಾಳೆ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಓಕೆನಾ? ಬಾಯ್. ಏನ್ರಿ, ಅವ್ನು ಬರ್ತಾನೆ ಬನ್ರಿ. ಈಗಾಗ್ಲೇ ಲೇಟ್ ಆಯ್ತಲ್ಲೇ. ಅಲ್ಲ ರೀ, ಎಷ್ಟೋ ಸಲ ಅವ್ರ ಫ್ರೆಂಡ್ ಮನೆಗೆ ಹೋಗಿ ಲೇಟ್ ಆಗಿ ಬಂದಿಲ್ವಾ? ಮುಂಚೆ ಭಯ ಆಗ್ತಿರ್ಲಿಲ್ಲ, ಆದ್ರೆ ಈ ನಡುವೆ ಯಾಕೋ ಏನು ಆಗಲ್ಲ ರೀ. ಸುಮ್ಮನೆ ನೀವು ಟೆನ್ಷನ್ ಮಾಡ್ಕೊಂಡು BP ಜಾಸ್ತಿ ಮಾಡ್ಕೋತಿದ್ದೀರಾ. ನನಗೇನಾಗುತ್ತೆ ಅನ್ನೋದು ಬೇಡ, ಆದ್ರೆ ಮಕ್ಕಳು ಜೋಪಾನವಾಗಿರ್ಬೇಕು ತಾನೆ. ಏನು ಆಗಲ್ಲ ರೀ. ನೋಡಿ, ನೀವು ಈ ಮನೆ ಯಜಮಾನ, ನೀವು ಚೆನ್ನಾಗಿದ್ರೆ ಅಲ್ವೇನ್ರಿ ನಮ್ಮ ಮಕ್ಳಿಗೆ ಒಳ್ಳೆ ಭವಿಷ್ಯ ಕೊಡೋಕ್ಕಾಗೋದು. ಬನ್ನಿ, ಊಟ ಮಾಡಿ. ಬಂದ್ಬಿಡ್ಲಿ. ಬರ್ತಾನೆ ಬನ್ರಿ, ಬನ್ನಿ. ನಮಸ್ಕಾರ ಗೌಡ್ರೆ. ಬನ್ನಿ ಮೇಷ್ಟ್ರೆ, ಕೂತ್ಕೊಳ್ಳಿ. ಗೌಡ್ರೆ, ನಿಮ್ ಹುಡುಗ 1 ವಾರದಿಂದ ಶಾಲೆಗೆ ಬರ್ತಾ ಇಲ್ಲ. ತುಂಬಾ ಬುದ್ಧಿವಂತ. ಈ ವರ್ಷ ಶಾಲೆಗೆ ಒಳ್ಳೆ ಹೆಸರು ತರ್ತಾನೆ ಅಂತ ನಾವೆಲ್ಲ ಕಾಯ್ತಾ ಇದ್ದೀವಿ. ಯಾಕೆ ಹೀಗೆ ಮಾಡ್ತಿದ್ದಾನೆ?
1 ವಾರ ಆಯಿತು ನನ್ನ ಮಗ ಎಲ್ಲೂ ಕಾಣಿಸ್ತಿಲ್ಲ. ಏನು 1 ವಾರದಿಂದ ನಿಮ್ಮ ಮಗ ಕಾಣಿಸ್ತಾ ಇಲ್ವಾ? ಎಲ್ಲಿ ಹೋದ ಅಂತ ಗೊತ್ತಿದ್ರೆ ನಾವು ಹಿಂಗೆ ಒದ್ದಾಡ್ತಾ ಇದ್ವಾ? ಅಂದ್ರೆ ಏನ್ ನೀವು ಹೇಳ್ತಿರೋದು? ಅವನು ತಪ್ಪಿಸ್ಕೊಂಡು ಹೋಗುವಷ್ಟು ಚಿಕ್ಕ ಹುಡುಗ ಅಲ್ಲ. ಪರಿಚಯದವ್ರ ಮನೆಯಲ್ಲಿ ವಿಚಾರಿಸ್ಬೇಕಾಗಿತ್ತು. ಎಲ್ಲ ಕಡೆ ವಿಚಾರಿಸಾಯ್ತು, ಎಲ್ಲೂ ಕಾಣಿಸ್ತಿಲ್ಲ. ಹಾಗಾದ್ರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಏನು ಮೇಷ್ಟ್ರೆ ನೀವು ಹೇಳ್ತಾ ಇರೋದು? ಸುತ್ತಮುತ್ತ 10 ಹಳ್ಳಿಗೆ ನ್ಯಾಯ ತೀರ್ಮಾನ ಕೊಡೋರು ನಾವೇ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿದ್ರೆ ನಮ್ಮ ತೀರ್ಮಾನಕ್ಕೆ ಕಿಲುಬುಗಾಸಿನ ಮರ್ಯಾದೆ ಇರಕ್ಕಿಲ್ಲ. ಹಾಗಂದ್ರೇನ್ ಗೌಡ್ರೆ? ಓದ್ದೋರು ತಿಳಿದೋರು ನೀವೇ ಹೀಗಂದ್ರೆ ಹೆಂಗೆ? ಅಲ್ಲ, ಪೊಲೀಸ್ ವ್ಯವಸ್ಥೆ ಇರೋದೇ ನೊಂದವ್ರಿಗೆ ಅಂತ ನಾವೇ ಜನಕ್ಕೆ ತೋರಿಸ್ಬೇಕಲ್ವಾ? ನಾವೇ ಹೀಗೆ ಮಾಡಿದ್ರೆ ಸಾಮಾನ್ಯ ಜನರು ಪೊಲೀಸರ ಹತ್ರ ಹೋಗೋಕೆ ಹೆದರ್ಕೊಂತಾರೆ. ನೋಡಿ ಮೇಷ್ಟ್ರೆ, ನಮ್ದು ಜೋಡಿದಾರರ ವಂಶ. 10 ತಲೆಮಾರು ಈ ಇಡೀ ಪ್ರಾಂತ್ಯನ ಆಳದವರು. ನಾವು ಪೊಲೀಸ್ ಸ್ಟೇಷನ್ ಮೆಟ್ಲತ್ಬೇಕಾ? ಆ ಗದಿಗೆಟ್ ಪರಿಸ್ಥಿತಿ ನಮ್ಗಿನ್ನೂ ಬಂದಿಲ್ಲ. ಅದು ಹಾಗಲ್ಲ ಗೌಡ್ರೆ, ಈಗಿನ ಕಾಲದಲ್ಲಿ ಈ ತರ ವಿಚಾರಗಳನ್ನ ನಾವು ಸರ್ಕಾರದ ಗಮನಕ್ಕೆ ತರಬೇಕಾಗತ್ತೆ. ನೋಡ್ರಿ, ಇದು ನಮ್ಮನೆ ವಿಷಯ. ಈ ವಿಷಯನ ಹೇಗೆ ನೋಡ್ಕೋಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತದೆ. ನಿಮ್ಮ ಸಹಾಯ ನಮಗೆ ಬೇಕಾಗಿಲ್ಲ. ಗೌಡ್ರೆ, ಮನೆ ಮಗನಿಗೆ ಏನಾಗಿದೆ ಅನ್ನೋ ಆತಂಕಕ್ಕಾದ್ರೂ ಪೊಲೀಸ್ ಹೆಲ್ಪ್ ತಗೋಬಾರ್ದಾ? ನಾವು ಸ್ಟೇಷನ್ ಮೆಟ್ಲು ಹತ್ತೋದು ಇಲ್ಲ. ನಮ್ಮ ಮನೆತನ ಎಂಥದ್ದು ಅಂತ ತಿಳ್ಕೊಂಡು ಮಾತಾಡಿ. ಅದು ಬೇರೆ ಗೌಡ್ರೆ. ಆದ್ರೆ ನೋಡಿ ರಾಜಪ್ಪನವ್ರೆ, ಸುತ್ತಮುತ್ತ ಇರೋರೆಲ್ಲ ನಮಗೆ ಗೊತ್ತಿರೋರೆ, ನಮಗೆ ಬೇಕಾದವ್ರೆ. ಇಲ್ಲೇ ಯಾರ ಮನೇಲಾದ್ರೂ 4 ದಿನ ಇದ್ದು ಮತ್ತೆ ನನ್ನ ಮಗ ವಾಪಸ್ ಬಂದೇ ಬರ್ತಾನೆ, ಆ ನಂಬಿಕೆ ನನಗಿದೆ. ದಯವಿಟ್ಟು ನೀವು ತೊಂದರೆ ತಗೋಬೇಡಿ. ಹಾಗೆ ನಮ್ಮ ಗೌಡ್ರಿಗೂ ಟೆನ್ಷನ್ ಕೊಡಬೇಡಿ, ಅವ್ರಿಗೆ ಬಲವಂತ ಕೂಡ ಮಾಡಬೇಡಿ. ಈಗಾಗಲೇ ಅವ್ರಿಗೆ BP ಜಾಸ್ತಿ ಆಗಿದೆ. ನೋಡಿ, ಟೆನ್ಷನ್ ಕೊಟ್ರೆ ಮುಂದೆ ತುಂಬ ಕಷ್ಟ ಆಗುತ್ತೆ. ಸರಿ ಗೌಡ್ರೆ, ನಾನು ಬರ್ತೀನಿ. ವಿಜಯ್, ಶಬಾಷ್. ಈ ಸರಿನೂ 25ಕ್ಕೆ 25 ತಗೊಂಡಿದ್ಯಾ. ಥ್ಯಾಂಕ್ ಯು ಸರ್. ವಿಶ್ವಾಸ್, ಓದೋದ್ರಲ್ಲಿ, ಸ್ಪೋರ್ಟ್ಸ್ನಲ್ಲಿ ಎಲ್ಲಾತ್ರಲ್ಲೂ ಮುಂದೆ ಇರೋ ವಿಜಯ್ಗೆ ಈ ಸರಿ ಸ್ಟೂಡೆಂಟ್ ಆಫ್ ದಿ ಇಯರ್ ಅವಾರ್ಡ್ ಕೊಡ್ತಾ ಇದೀವಿ. ಸರ್ ಹುಷಾರ್ ಕಣೋ ವಿಜಯ್, ಏನಾಯ್ತು? ಸರ್, ನಾಳೆ ಸೈನ್ಸ್ ಎಕ್ಸಿಬಿಷನ್ಗೆ ಸೋಲಾರ್ ಸಿಸ್ಟಮ್ ಮಾಡೆಲ್ ಮಾಡ್ಬೋದಾ? ಸೋಲಾರ್ ಸಿಸ್ಟಮ್ಮ? ಹೌದು ಸರ್. ಸೂರ್ಯನ್ಗೆ ಫುಟ್ಬಾಲ್ ಸೈಜು ಪ್ಲಾಸ್ಟಿಕ್ ಬಾಲ್ ಇಟ್ಟು ಅದ್ರ ಸುತ್ತ ಬೇರೆ ಬಾಲ್ಸ್ ಇಟ್ರೆ. ಸ್ಕೂಲಿಂದ ಅಷ್ಟೊಂದು ಬಜೆಟ್ ಕೊಡಲ್ವಲ್ಲ ವಿಜಯ್. ಎಷ್ಟಾಗುತ್ತೆ ಬಿಡಿ ಸರ್, ನಾನೇ ಮಾಡ್ಕೊಂಬರ್ತೀನಿ. ಚೆನ್ನಾಗಿರತ್ತೆ ಹೇಳಿ ಸಾಕು. ಸೂಪರ್ ಆಗಿರುತ್ತೆ. ನಮ್ಮ ಸ್ಕೂಲಿಗೆ ಪ್ರೈಸ್ ಬರಬೇಕು ಅಷ್ಟೇ ಸರ್. ವೆರಿ ಗುಡ್ ಸರ್. ಆ ಹುಡುಗ ನನಗೆ ತುಂಬ ಹತ್ತಿರ ಆಗಿದ್ದ, ತುಂಬ ಬುದ್ಧಿವಂತ ಕೂಡ. ಮನೆಯವರು ಮರ್ಯಾದೆಗೆ ಅಂತ ಅಂಜಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕ್ಕೆ ಮುಂದೆ ಬರ್ತಿಲ್ಲ. ಈಗ ಏನು ಮಾಡೋದು ಸರ್? ಮಿಸ್ಟ್ರೆ, ಈ ಹುಡುಗನ ನೀವು ಲಾಸ್ಟ್ ನೋಡಿದ್ದು ಯಾವಾಗ? ಸುಮಾರು 1 ವಾರ ಆಯಿತು. ಅಲ್ಲ ಮಿಸ್ಟ್ರೆ, ಆ ಹುಡುಗ ಏನಾದರೂ ಅವ್ನ ರಿಲೇಟಿವ್ಸ್ ಮನೆಗೆ ಹೋಗಿರ್ಬೋದಲ್ಲ? ಹಾಗಿದ್ದಿದ್ರೆ ಮನೆಯವರೇ ಅದನ್ನು ಹೇಳ್ತಿದ್ರಲ್ವ ಸರ್. ಅವ್ರಿಗೂ ಮಗ ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ. ಅದು ಸರಿನೇ ಮಿಸ್ಟ್ರೆ. ಮಿಸ್ಟ್ರೆ, ಈ ಹುಡುಗ ಮುಂಚೆ ಏನಾದರೂ ಈ ರೀತಿ ಓಡೋಗಿದ್ನಾ? ಸರ್, ನನಗೆ ಅವನು ಆ ರೀತಿ ಹುಡುಗ ಅಂತ ಅನ್ನಿಸ್ತಾ ಇಲ್ಲ ಸರ್. ಆದರೂ ಮಿಸ್ಟ್ರೆ, ಆ ಮನೆಯವ್ರಿಗೆ ಇಲ್ಲದೆ ಇರೋ ಉಸಾಬರಿ ನಿಮ್ಗೆ ಯಾಕೆ ಅಂತ? ಹೀಗಂದರೆ ಹೇಗೆ ಸರ್? ಆ ಹುಡುಗ ತುಂಬ ಬುದ್ಧಿವಂತ. ಈಗ ಅವ್ರ ಕುಟುಂಬದವರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕ್ಕೆ ಮುಂದೆ ಬರಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ವಾ ಸರ್? ಹಾಗೇನಿಲ್ಲ, ಯಾರು ಬೇಕಾದರೂ ಕಂಪ್ಲೇಂಟ್ ಕೊಡ್ಬೋದು. ನೀವು ಬೇಕಾದರೂ ಕಂಪ್ಲೇಂಟ್ ಕೊಡ್ಬೋದು. ಹೌದಾ? ಹಾಗಾದರೆ ನಾನೇ ಕಂಪ್ಲೇಂಟ್ ಕೊಡ್ತೀನಿ ಸರ್.
ರೀ ಪ್ರದೀಪ್ ಸರ್. ಇವರಿಂದ ಒಂದು ರಿಟರ್ನ್ ಕಂಪ್ಲೇಂಟ್ ತೊಳಿ. ಆಯ್ತು ಸರ್. ಈ ಕೇಸ್ ತನಿಖೆನ ನಾವು ಗೌಡ್ರ ಮನೆಯಿಂದನೇ ಶುರು ಮಾಡಬೇಕು. ಎಸ್ ಸರ್. ಗೌಡ್ರ ಬನ್ನಿ. ನಮಸ್ಕಾರ ಗೌಡ್ರೆ. ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ನಿಮಗೆ ವಿಚಾರ ಗೊತ್ತಿದೆ ಅನ್ಸುತ್ತೆ. ನಮಗೆ ವಿಜಯ್ ಡೀಟೇಲ್ಸ್ ಬೇಕು. ಇನ್ಸ್ಪೆಕ್ಟ್ರೆ, ನೀವು ನಮ್ಮ ಮನೆ ತನಕ ಬಂದಿರೋದು ನಮಗೇನು ಬಹಳ ಸಂತೋಷದ ವಿಚಾರ ಅಲ್ಲ. ಬಂದಿದ್ದೀರಿ, ವಾಪಸ್ ಕಳಿಸೋದಿಲ್ಲ. ಆದರೆ ನಿಮಗೆ ಬೇಕಾಗಿರೋ ವಿಷಯ ಇಲ್ಲಿ ಸಿಗೋದಿಲ್ಲ. ಇವಳೆ ಬಂದಿರಿ. ಏನ್ರಿ? ಯಾವತ್ತು ಯಾವ ಪೊಲೀಸ್ದವರು ಬರ್ದೇ ಇರೋ ಈ ಮನೆಗೆ ಸಾಹೇಬರು ಬಂದಿದ್ದಾರೆ. ಅವ್ರಿಗೆ ಪಾನ್ಕ ಕೋಸಂಬರಿ ಕೊಟ್ಟು ಕಳಿಸು. ಸರಿ ರೀ. ಸಾರಿ ಗೌಡ್ರೆ, ನಾವಿಲ್ಲಿಗೆ ಪಾನ್ಕ ಕೋಸಂಬರಿ ತಿನ್ನೋದಕ್ಕೆ ಬಂದಿಲ್ಲ. ಇವತ್ತು ಗುರುವಾರ, ಸಂಪ್ರದಾಯಸ್ಥರ ಕುಟುಂಬ, ಮಾಂಸ ಮಡ್ಡಿ ನಾವು ಮಾಡಕ್ಕಿಲ್ಲ. ಗೌಡ್ರೆ, ಈ ಬುದ್ಧಿವಂತಿಗೆ ಮಾತುಗಳನ್ನ ಆಡೋದಕ್ಕೆ ನಮಗೂ ಬರುತ್ತೆ, ಆದ್ರೆ ಅದರಿಂದ ಯಾವ ಪ್ರಯೋಜನನೂ ಆಗೋಲ್ಲ. ಆಗೋ ಅಂತ ಕೆಲಸ ತಂದಿಲ್ಲ ನೀವು. ಹಾಗೆ ತಂದಿದ್ರೆ ನಾನು ಯಾಕೆ ಆ ವಿಷಯ ಬಿಟ್ಟು ಬೇರೆದು ಮಾತಾಡ್ತಿದ್ದೆ? ಕಳ್ದೋಗಿರೋದು ನಿಮ್ಮ ಮಗ ಗೌಡ್ರೆ. ನೀವೇ ನಮಗೆ ಸಹಾಯ ಮಾಡದೇ ಇದ್ರೆ ನಾವು ಅವನನ್ನು ಹೇಗೆ ಹುಡ್ಕೋದು? ನಮ್ಮ ಮಾತು ನಿಮ್ಗೆ ಅರ್ಥ ಆಗಲಿಲ್ಲ ಅನ್ಸುತ್ತೆ. ನೀವು ಹುಡ್ಕೋದು ಬೇಡ ಅಂತಾನೆ ನಾನು ಹೇಳ್ತಾ ಇರೋದು. ನಮಗೆ ನಮ್ಮದೇ ಆದ ನೆಟ್ವರ್ಕ್ ಇರುತ್ತೆ, ಅವ್ರು ಆ ಕೆಲಸ ಮಾಡ್ತಾರೆ. ಆದರೆ ನಮಗೆ ಕಂಪ್ಲೇಂಟ್ ಬಂದಿದೆ ಗೌಡ್ರೆ. ನಾವು ನಮ್ಮ ಡ್ಯೂಟಿ ಮಾಡ್ತಾ ಇದ್ದೀವಿ. ನೀವು ನಮಗೆ ಸಹಕಾರ ಕೊಡಲೇಬೇಕು. ನಿಮಗಿಷ್ಟ ಇರಲಿ ಇಲ್ಲದೆ ಇರಲಿ. ಇಲ್ಲ ಅಂದರೆ ವಿಚಾರಣೆನ ಬೇರೆ ರೀತಿಲೇ ಮಾಡಬೇಕಾಗತ್ತೆ. ನೀವು ಕೇಳೋ ಎಲ್ಲ ಪ್ರಶ್ನೆಗಳಿಗೂ ನಂದೊಂದೇ ಉತ್ತರ: ಗೊತ್ತಿಲ್ಲ, ಗೊತ್ತಿಲ್ಲ, ಗೊತ್ತಿಲ್ಲ. ಗೌಡ್ರೆ, ನಿಮ್ಮ ಮಗನ ಫೋಟೋ ಮನೇಲೇ ಇರಬೇಕಲ್ವಾ? ಗೊತ್ತಿಲ್ಲ ಅಂತ ಹೇಳ್ದೆ ಆ ಫೋಟೋನ ನಮಗೆ ಕೊಡು. ಸವಿತಾ, ವಿಜಯ್ ಫೋಟೋನ ತಂದು ಸಾಹೇಬರು ಕೊಡು. ಸರಿ ರೀ. ಗೌಡ್ರೆ, ನೀವು ಈಗಲೇ ಎಚ್ಚೆತ್ಕೊಂಡ್ರೆ ಮುಂದಕ್ಕೆ ಪಶ್ಚಾತ್ತಾಪ ಪಡೋದು ತಪ್ಪುತ್ತೆ. ಈಗಾಗಲೇ ನಿಮ್ಮ ಮಗ ಕಾಣೆ ಆಗಿ 1 ವಾರ ಆಗಿದೆ. ಅವ್ನು ಎಲ್ಲಿದ್ದಾನೆ ಅಂತಲೂ ಗೊತ್ತಿಲ್ಲ. ಅವ್ನ ಪ್ರಾಣಕ್ಕೆ ಅಪಾಯ ಇರ್ಬೋದು. ಅವ್ನು ಹುಡ್ಕೋ ಪ್ರಯತ್ನ ಪಡೋಣ. ಲೇ ಇವಳೆ, ನಾ ರೈಸ್ ಮಿಲ್ ಹತ್ರ ಹೊರಟು ಬರ್ತೀನಿ. ಆ ಡ್ರೈವರ್ಗೆ ಗಾಡಿ ತೆಗೆ ಕೇಳು. ಸಾಹೇಬ್ರೆ, ತಾವಿಲ್ಲಿ ತನಕ ಬಂದಿದ್ರಿ, ಆದರೆ ನಾನು ಕೆಲಸದ ಮೇಲೆ ಹೋಗಲೇಬೇಕು. ಮುಂದಿನ ಸಲ ಬಂದಾಗ ಊಟ ಮಾಡ್ಕೊಂಡು ಹೋಗಿ. ನಮ್ಮಲ್ಲಿ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ಬರ್ತೀನಿ. ರೀ ಪ್ರದೀಪ್, ಆ ಫೋಟೋ ಇಸ್ಕೊಳ್ಳಿ. ರೀ ಪ್ರದೀಪ್ ಸರ್. ಆ ವಿಜಯ್ ಫೋಟೋನ ಎಲ್ಲ ಸ್ಟೇಷನ್ಗೂ ಕಳಿಸಿ ವಿಚಾರಣೆ ಶುರು ಮಾಡಿ. ಹಾಗೆ ಸಪ್ರೇಟ್ ಟೀಮ್ ಮಾಡಿಕೊಂಡು ಎಲ್ಲ ಕಡೆ ಹುಡುಕಿ. ಆ ಮೇಷ್ಟ್ರು ಹೇಳ್ದಾಗೆ ನನಗೂ ಅವ್ರ ಮನೆಯವ್ರ ಬಗ್ಗೆ ಏನು ಹೇಳೋದಕ್ಕೂ ಗೊತ್ತಾಗ್ತಾ ಇಲ್ಲ. ಅವ್ರ ಮನೆಯವ್ರದ್ದೇ ಏನಾದರೂ ಕರಾಮತ್ ಇರ್ಬೋದಾ? ಒಂದು ಗೊತ್ತಾಗ್ತಾ ಇಲ್ಲ. ಸರ್, ಶ್ರೀಮಂತರ ಮನೆ ಹುಡುಗ ಅಲ್ವಾ ಸರ್? ಕಂಪ್ಲೇಂಟ್ ಕೊಡೋದು ಅನ್ನೋದು ಕಿಡ್ನಾಪರ್ಸ್ಗೆ ಗೊತ್ತಿರುತ್ತೆ ಅನ್ಸುತ್ತೆ ಸರ್. ಆಗಿದ್ದಿದ್ರೆ ಇಷ್ಟೊತ್ತಿಗೆ ಅವ್ರ ಮನೆಯವ್ರಿಗೆ ರ್ಯಾನ್ಸಮ್ ಕಾಲ್ ಬರಬೇಕಾಗಿತ್ತು. ಒಂದು ಕೆಲಸ ಮಾಡಿ, ಅವ್ರ ಮನೆಗೆ ಎಷ್ಟು ಫೋನ್ ಕನೆಕ್ಷನ್ ಇದೆ ಅಷ್ಟನ್ನು ಟ್ರ್ಯಾಕಿಂಗಿಗೆ ಹಾಕಿ. ಫಸ್ಟು ಆ ಹುಡುಗನ ಡೀಟೇಲ್ಸ್ನ ಎಲ್ಲ ಕಡೆ ಕಲೆಕ್ಟ್ ಮಾಡಿ. ಓಕೆ ಸರ್. ಸರ್ ವಿಜಯ್ ಫೋಟೋನ ಇನ್ಫಾರ್ಮ್ಗೆ ಕೊಟ್ಟಿದ್ವಿ ಸರ್. ಒಂದು ಸಾಂಗ್ಲಿ ಹತ್ರ ಹೋಟೆಲಲ್ಲಿ ಕೆಲಸ ಮಾಡ್ತಾ ಇದ್ದಾನಂತೆ ಸರ್. ಓ, ನಾವು ಅಂದ್ಕೊಂಡಾಗೆ ಆಗಿದೆ. ಆ ಹುಡುಗ ಮನೆ ಬಿಟ್ಟು ಓಡೋಗಿದ್ದಾನೆ. ನಿಮ್ಮ ಇನ್ಫಾರ್ಮರ್ಗೆ ಹೇಳಿ ಅವನ ಮೇಲೆ ಒಂದು ಕಣ್ಣಿಟ್ಟಿರೋದಕ್ಕೆ. ನಾವು ಹೋಗೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಅವ್ನು ಅಲರ್ಟ್ ಆಗೋಕ್ಕಿಂತ ಮುಂಚೆ ನಾವು ಅಲ್ಲಿರಬೇಕು. ನಡೀರಿ ಹೋಗೋಣ. ಈ ಲಾಡ್ಜಿಗೆ ನೀವೇನ್ರಿ ಮ್ಯಾನೇಜರು? ಹೌದು ಸರ್. ಈ ಹುಡುಗ ಏನಾದರೂ ನಿಮ್ಮ ಲಾಡ್ಜಲ್ಲಿ ಕೆಲಸಕ್ಕಿದ್ದಾನ?
ನೋಡಕ್ಕೆ ಚಿಕ್ಕವನ್ ಇದ್ದಾನೆ, ನಾವು ಇಂಥವ್ರನ್ನೆಲ್ಲ ಕೆಲಸಕ್ಕೆ ಇಟ್ಕೊಳ್ಳಲ್ಲ ಸರ್. ರೀ ಕಾನ್ಸ್ಟೇಬಲ್, ಇವ್ರ ರೆಕಾರ್ಡ್ಸ್ನೆಲ್ಲ ಚೆಕ್ ಮಾಡಿ ಎಷ್ಟು ಕರೆಕ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಸರ್ ಆ ಹುಡುಗ ಇಲ್ಲೇ ಇದ್ದ ಸರ್. ಈಗ ನಮಗೆ ಕರೆಕ್ಟಾಗಿರೋ ಫೈಲ್ ಸಿಕ್ತು. ಆ ಹುಡುಗ ಇಲ್ಲೇ ಇದ್ದಾನೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದ್ಮೇಲೆ ನಾವು ಇಲ್ಲಿಗೆ ಬಂದಿರೋದು. ಸ್ವಲ್ಪ ಆ ಹುಡುಗನ ಕರೆಸ್ತೀರಾ? ಸರ್ ನಿನ್ನೆ ರಾತ್ರಿವರೆಗೂ ಇಲ್ಲೇ ಇದ್ದ ಸರ್, ಇವತ್ತು ಬೆಳಿಗ್ಗೆಯಿಂದ ಕಾಣಿಸ್ತಾರ ಸರ್. ನಾವು ಬರ್ತೀವಿ ಅಂತ ಅವನನ್ನ ಎಲ್ಲಾದ್ರೂ ಕಳ್ಸಿದ್ರೋ ಅಥವಾ ಮುಚ್ಚಿಟ್ಟಿದ್ದೀರೋ? ಅಯ್ಯೋ ಇಲ್ಲ ಸರ್, ನಿನ್ನೆ ಇಲ್ಲೇ ಇದ್ದ ಸರ್. ನಿನ್ನೆ ಒಬ್ರು ಕಸ್ಟಮರ್ ಬಂದಿದ್ರು ಸರ್, ನಾನು ಇಲ್ಲೇ ಕೌಂಟ್ರಲ್ಲಿದ್ದೆ ಸರ್. ಸರ್ ರೂಮ್ ಬೇಕಿತ್ತು, ಇದೆಯಾ? ಇದೆ ತಗೊಳ್ಳಿ, ಇದಕ್ಕೆ ಎಂಟ್ರಿ ಮಾಡಿ. ಏ ಹುಡ್ಗ ಬಾರ, ಇವ್ರದ್ದು ಲಗೇಜ್ ಎತ್ಕೊಂಡು ಹೋಗೋ. ಪರವಾಗಿಲ್ಲ ಬಿಡಿ ಸರ್, ನಾನೇ ತೊಗೊಂಡು ಹೋಗ್ತೀನಿ. ಏ ಬಾರ, ಎಲ್ಲೋದ ಅವನು? ಹೇಯ್, ಇಲ್ಲೇನೋ ಮಾಡ್ತಾ ಇದ್ಯಾ? ಕಸ್ಟಮರ್ ಲಗೇಜ್ ತಗೊಂಡೋಗೋಣ. ಎಷ್ಟು ಸತಿ ಕರೆಯೋದು ನಿನ್ನ? ಇನ್ನೊಂದ್ಸತಿ ಸೋಂಬೇರಿತನ ಮಾಡ್ಬೇಕಲ್ಲ, ಆವಾಗಿರುತ್ತೆ. ಹೋಗು, ಒಳಗೋಗು. ಇವತ್ತು ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ ಸರ್. ನಿನ್ನೆ ಕಸ್ಟಮರ್ ಬಂದಿದ್ರಲ್ಲ, ಅವ್ರ ಊರವರೇ ಇರ್ಬೇಕು ಸರ್. ಎಲ್ಲಿ ಗುರ್ತಿಡಿತಾರೆ ಅಂತ ಓಡಾಗಿರ್ಬೇಕು ಸರ್. ಸ್ವಲ್ಪ ಊರ್ನವ್ರನ್ನ ಕರೆಸ್ತೀರಾ? ಅದೇ ನೆನ್ನೆ ಬಂದಿದ್ರಲ್ಲ. ಲೇ ಕುಮಾರ, ರೂಮ್ ನಂಬರ್ 304 ಅವ್ರನ್ನ ಸ್ವಲ್ಪ ಕರಿಯಾ. ರೀ ಪ್ರದೀಪ್, ನೀವು ಅವನ ಜೊತೆ ಹೋಗಿ ಕರ್ಕೊಂಡ್ಬನ್ನಿ. ನೋಡಿ, ಈ ಫೋಟೋದಲ್ಲಿರೋ ಹುಡುಗ ನಿಮಗೆ ಗೊತ್ತಾ? ಹೌದು, ಇವನು ಸುರೇಶ್ ಗೌಡ್ರ ಮಗ. ಯಾಕೆ, ಏನಾಯ್ತು? ಈ ಲಾಡ್ಜಲ್ಲಿ ಕೆಲಸ ಮಾಡ್ತಾ ಇದ್ದ. ಏನು, ಅವ್ನು ಇಲ್ಲಿ ಕೆಲಸ ಮಾಡ್ತಿದ್ನ? ಸರ್, ಅವ್ರ ಅಪ್ಪನಿಗೆ ಇಂಥ 10 ಹೋಟ್ಲು ಖರೀದಿ ಮಾಡೋಂಥ ಶಕ್ತಿ ಇದೆ. ನಾವು ಅದನ್ನೇ ಪತ್ತೆ ಮಾಡ್ತಾ ಇರೋದು. ರೀ ಪ್ರದೀಪ್, ಅವನು ಇಲ್ಲಿಂದ ಹೋಗಿದ್ರು ಎಲ್ಲಿಗೆ ಹೋಗಿರೋದಕ್ಕೆ ಸಾಧ್ಯ? ಇಲ್ಲೇ ಎಲ್ಲೋ ರೈಲ್ವೆ ಸ್ಟೇಷನು, ಬಸ್ ಸ್ಟಾಪಲ್ಲೇ ಇರ್ತಾನೆ. ನಮ್ಮವ್ರೆಲ್ಲರಿಗೂ ಇನ್ಫಾರ್ಮೇಶನ್ ಕೊಡಿ. ಓಕೆ ಸರ್. ಹಾಗೆ ಬೇರೆ ಲಾಡ್ಜ್ಗಳಲ್ಲೂ ಚೆಕ್ ಮಾಡಿಸಿ. ರೀ ಮ್ಯಾನೇಜರ್ ಸಾಹೇಬ್ರೆ, ಇವನ ಬಗ್ಗೆ ನಿಮಗೇನಾದರೂ ಗೊತ್ತಾದರೆ ಮೊದಲು ನಮಗೆ ಹೇಳಿ. ಆಯಿತು ಸರ್. ದೊಡ್ಡ ಶ್ರೀಮಂತರ ಮನೆ ಹುಡುಗ ಕಾಣೆ ಆದಾಗ ಹಣಕ್ಕಾಗಿ ಯಾರೋ ಅಪಹರಣ ಮಾಡಿದ್ದಾರೆ ಅಂತ ಅನ್ಕೊಳ್ಳೋದೇ ಜಾಸ್ತಿ. ಅದರಲ್ಲೂ ಯಾವುದೇ ರ್ಯಾನ್ಸಮ್ ಕಾಲ್ಗಳು ಬರದೇ ಇದ್ದಾಗ, ಅವರ ಫೋನ್ ಟ್ರ್ಯಾಕ್ ಮಾಡಿದಾಗಲೂ ಅಲ್ಲಿ ಯಾವುದೇ ಅನುಮಾನ ಬರುವಂಥ ಕಾಲ್ಗಳು ಅಲ್ಲಿ ಇರಲಿಲ್ಲ. ಹಾಗಾದರೆ ಆ ಹುಡುಗ ಅವನೇ ಮನೆ ಬಿಟ್ಟು ಓಡ್ ಹೋದ್ನ? ಮನೆ ಬಿಟ್ಟು ಓಡ್ ಹೋಗೋ ಸಾಧ್ಯತೆನ ತಳ್ಳಿ ಹಾಕೋದಕ್ಕಾಗೋದಿಲ್ಲ. ಅದರಲ್ಲೂ ಅವ್ರ ಮನೆಯವರೇ ಕಂಪ್ಲೇಂಟ್ ಕೊಡೋಕ್ಕೆ ಮುಂದೆ ಬರೆದಿದ್ದಾಗ ಮನೆಯವರ ಕಾಟದಿಂದಲೇ ಅವನು ಓಡ್ ಹೋಗಿದ್ದಾನೆ ಅಂತ ಅಂದ್ಕೊಳ್ಳೋದು ನಾರ್ಮಲ್. ಆದರೆ ಅವನು ಯಾಕೆ ಮನೆ ಬಿಟ್ಟು ಹೋದ? ಅಂಥ ಪರಿಸ್ಥಿತಿ ಏನಾಗಿತ್ತು? ಅಥವಾ ಮನೆಯಲ್ಲಿ ಅವನಿಗೆ ಆಗದವರು ಅಂಥ ತೊಂದರೆ ಏನಾದರೂ ಕೊಟ್ರ? ಈ ಎಲ್ಲ ಆ್ಯಂಗಲ್ಸ್ನ ಪೊಲೀಸ್ನವರು ಹುಡುಕ್ತಾ ಹೋದರು. ಬಟ್ ಇದೆಲ್ಲದಕ್ಕೂ ಆ ಹುಡುಗ ಸಿಗೋದು ತುಂಬ ಮುಖ್ಯ ಆಗಿತ್ತು. ವಿಜಯ್ ಕೂಡ ಪೊಲೀಸರು ಅಂದ್ಕೊಂಡ ಹಾಗೇ ತುಂಬ ದೂರ ಹೋಗಿರಲಿಲ್ಲ. ಪಕ್ಕದೂರಿನಲ್ಲಿ ಲಾಡ್ಜಲ್ಲಿ ಸಿಕ್ಕದ. ವಿಜಯ್ ಬಾಯ್ ಬಿಟ್ಟ ವಿಷಯ ಪೊಲೀಸರನ್ನ ಬೆಚ್ಚಿ ಬೀಳಿಸಿತ್ತು. ಬರ ಸರ್, ನಾನು ವಿಜಯ್ ಅಲ್ಲ. ನನ್ನ ಮಾತು ಕೇಳಿ, ನಾನು ವಿಜಯ್ ಅಲ್ಲ, ಅಜಯ್. ಅಜಯ್ ಆದ್ರೇನು, ವಿಜಯ್ ಆದ್ರೇನು, ನಿಂಗೊಂದು ಮಜಾ ಗೊತ್ತಾ? ನಾನು ಚಿಕ್ಕ ವಯಸ್ಸಲ್ಲಿ ನಿನ್ ತರ ಓಡೋಗಿದ್ದೆ. ಆಗ ನಾನು ಕೂಡ ನನ್ನ ಹೆಸರು ರಾವ್ ಅಲ್ಲ, ರಾಮ್ ಅಂತ ಹೇಳ್ತಾ ಇದ್ದೆ. ನಾನು ಆಗಲ್ಲ ಸರ್ ಹೇಳಿದ್ದು. ಅದಾಗಿರ್ಲಿ, ಮೊದಲು ನೀನು ಮನೆಯಿಂದ ಯಾಕೆ ಓಡ್ ಬಂದೆ ಅಂತ ಹೇಳು. ಸರ್, ನಂಗೆ ಅಲ್ಲಿರಕ್ಕೆ ಇಷ್ಟ ಆಗ್ಲಿಲ್ಲ. ಇಡೀ ಜಿಲ್ಲೆಗೆ ನಿಮ್ದೇ ದೊಡ್ಡ ಮನೆ, ಅಲ್ಲಿರೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೇಗೋ? ಬಿಟ್ರೆ ಊರಲ್ಲಿರೋ ಮಕ್ಕಳೆಲ್ಲ ಅಲ್ಲೇ ಹೋಗಿರ್ತಾರೆ. ಹೋಗ್ಬೋದು, ಆದ್ರೆ ಯಾರು ಉಳ್ಕೊಳಲ್ಲ ಸರ್. ಹೌದೌದು, ಗೌಡ್ರಿಗೇನ್ ಬುದ್ಧಿ ಇಲ್ವಾ? ಯಾರಂದ್ರೆ ಅವ್ರನ್ನ ತಂದಿಟ್ಕೊಳ್ಳೋದಕ್ಕೆ ಒದ್ದು ಓಡಿಸ್ಬಿಡ್ತಾರಲ್ವಾ? ಡ್ಯಾಡಿ ಹಾಗೆಲ್ಲ ಮಾಡಲ್ಲ ಸರ್. ಮತ್ತೆ ಯಾರು, ನಿಮ್ಮ ಮಮ್ಮಿನ? ಇಲ್ಲ ಸರ್. ಯಾರು ಅಂತ ಹೇಳು, ಅವ್ರನ್ನ ಒದ್ದು ಒಳಗಾಗ್ತೀನಿ. ಬೇಡ ಸರ್, ನಾನು ಇಲ್ಲಿದ್ದೀನಿ ಅಂತ ಅವ್ರಿಗೆ ಗೊತ್ತಾದ್ರೆ ನನ್ನನ್ನು ಬಿಡಲ್ಲ, ಸಾಯಿಸ್ಬಿಡ್ತಾರೆ. ಇಲ್ಲ ಕಣೋ, ನಾವು ಪೊಲೀಸ್ನವರು. ನಿನ್ನನ್ನ ಯಾರು ಸಾಯಿಸ್ತೀನಿ ಅಂತ ಹೇಳಿದ್ರು ಅಂತ ನನ್ನ ಹತ್ರ ಹೇಳು ಸಾಕು. ಅವ್ರನ್ನ ನಾನು ಜೈಲಲ್ಲಿ ಇಡ್ತೀನಿ. ಅವ್ರು ನಿನ್ನನ್ನ ಏನೂ ಮಾಡಕ್ಕಾಗಲ್ಲ. ನೀನು ಧೈರ್ಯವಾಗಿರು. ಪ್ರಾಮಿಸ್? ಹೌದು ಮರಿ, ಇಟ್ಸ್ ಮೈ ಪ್ರಾಮಿಸ್. ಸರ್, ನಾನು ಸರಿಯಾಗಿ ಓದ್ತಾ ಇರಲಿಲ್ಲ. ಸ್ಕೂಲ್ ಬಿಟ್ಟಾಗ್ಲೇ 2 ವರ್ಷ ಆಗಿತ್ತು. ತೋಟದ ಕೆಲಸ ನೋಡ್ಕೋತಾ ಇದ್ದೆ. ಅವತ್ತೊಂದಿನ ಸೋದರ ಮಾವ ಮನೆಗೆ ಬಂದರು. ಏಯ್ ತರ್ಲೆ,
ಯಾಕೆ ಸ್ಕೂಲ್ಗೆ ಹೋಗ್ಲಿಲ್ವೇನಾ? ಅಯ್ಯೋ ಬಿಡಿ ಮಾವ, ಎಷ್ಟು ಓದಿದ್ರು ಕೊನೆಗೆ ಈ ಕೆಲಸಕ್ಕೆ ಬರಬೇಕು ತಾನೆ. ನಾಳೆ ಬರೋದ್ರ ಬದಲು ಇವತ್ತೇ ಬಂದೆ. ನೋಡು, ಈ ಕೆಲಸಕ್ಕೆ ಯಾವಾಗ ಬೇಕಾದರೂ ಬರ್ಬೋದು ಕಣೋ, ಆದರೆ ಕಲಿಯೋ ವಿದ್ಯೆನ ಈ ವಯಸ್ಸಲ್ಲೇ ಕಲಿಬೇಕು, ಆಮೇಲೆ ಆಗಲ್ಲ ಕಣೋ. ಅದೇನೋ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ, ಅದು ನನ್ನ ತಲೆಗೆ ಹೋಗಲ್ಲ, ನನ್ನ ಕ್ಲಾಸಲ್ಲಿ ಕೂರಕ್ಕೆ ಆಗಲ್ಲ. ಏಯ್, ಇಲ್ಲಿ ತೋರಿಸೋ ಆಸಕ್ತಿನ ಅಲ್ಲಿ ತೋರಿಸು, ತಾನಾಗೆ ವಿದ್ಯೆ ತಲೆಗತ್ತತೆ. ನಿಮ್ಮ ಅಪ್ಪ ಖುಷಿ ಪಡ್ತಾರೆ, ನಿಮ್ಮ ಅಮ್ಮ ಖುಷಿ ಪಡ್ತಾರೆ, ಎಲ್ಲರೂ ಖುಷಿ ಪಡ್ತಾರೆ ಕಣೋ. ಸೀದಾ ಹುಳ್ಗಿಡ್ಗಳನ್ನೆಲ್ಲ ಸರಿಯಾಗಿ ಕಿತ್ತಾಕ್ರ. ಆಯ್ತಣ್ಣ. ಬಾ ಮನೆಗೆ ಹೋಗೋಣ ಬಾ. ಯಾರು ನೀವು? ಯಾರಾ? ಹೇಳ್ತೀವಿರು. ಐ ಎತ್ಕೊಳ್ರ. ಸಾಕ ಬೇಬಿಡ. ಯಾರು ಬರೋಕು ಮುಂಚೆ ಮುಚ್ಚಾಕ್ಬಿಟ್ಟು ಹೋಗ್ಬಿಡೋಣ ಆಗಿರೋ. ಏ ಮಾದ ಬಾಡಿ ಎತ್ತಾಗ ಬಂದ. ಆಯ್ತಣ್ಣ, ಆಯ್ತು ಸರ್. ಅದು ನನ್ನನ್ನೇ ಅಂತ ಗೊತ್ತಾಯ್ತು ಸರ್, ಅದಕ್ಕೆ ಅಲ್ಲಿಂದ ಮೆಲ್ಲಿಗೆ ತಪ್ಸ್ಕೊಂಡು ಓಡೋದೆ. ಸುಮಾರು ದೂರ ನಡ್ಕೊಂಡು ಹೋದ್ಮೇಲೆ ಮನೆ ಸಿಕ್ತು. ಅಪ್ಪ ಬದುಕೊಂಡೆ ಅಂತ ಅನ್ಕೊಂಡೆ. ಮನೆ ಹತ್ರ ಬರ್ತಿದ್ದಂಗೆ ಅವ್ರ ಕಾರ್ ನಮ್ಮ ಮನೆ ಹತ್ರ ಕಾಣಿಸ್ತು. ಏಯ್, ಕೆಲಸ ಕರೆಕ್ಟಾಗಿ ಮುಗಿಸಿದಿರ ತಾನೇ? ಹ್ಞೂ ಅಣ್ಣ, ಯಾರಿಗೂ ಗೊತ್ತಾಗಲ್ಲ ಅಂತ ಜಾಗದಲ್ಲಿ ಊತ್ ಬಂದಿದ್ವಿ. ಏನಾದರೂ ಹೆಚ್ಚು ಕಡಿಮೆ ಆದರೆ ಗೊತ್ತಲ್ಲ ನಾನು ಎಂಥವನು ಅಂತ. ಒಬ್ಬನು ಜೀವ ಸಹಿತ ಉಳಿಸಲ್ಲ. ಇಲ್ಲ ಅಣ್ಣ, ಯಾರಿಗೂ ಏನು ಗೊತ್ತಾಗಲ್ಲ 100%. ಆಗ ನನಗೆ ಗೊತ್ತಾಯ್ತು ಸರ್, ನನ್ನ ಸೋದರ ಮಾವನೇ ನನ್ನ ಸಾಯ್ಸಕ್ಕೆ ಪ್ಲ್ಯಾನ್ ಮಾಡಿದ್ದು ಅಂತ. ಅಲ್ಲೇ ಇದ್ರೆ ಇವತ್ತೆಲ್ಲ ನಾಳೆ ನನ್ನನ್ನು ಮುಗಿಸ್ತಾನೆ ಅಂತ ಅಲ್ಲಿಂದ ಓಡ್ ಬಂದ್ಬಿಟ್ಟೆ. ಈ ಹುಡುಗ ನಿಮ್ಮ ಲಾಡ್ಜಲ್ಲಿ ಎಷ್ಟು ದಿನದಿಂದ ಕೆಲಸ ಮಾಡ್ತೀಯಾನೆ? 3 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ಸರ್. ರೀ, ಸರಿಯಾಗಿ ನೋಡಿ ಹೇಳ್ರಿ. ಹೌದು ಸರ್. ಏನ್ರಿ ಮಾತಾಡ್ತಿದ್ದೀರಾ? ಇವ್ರು ಮೇಷ್ರು ನೋಡಿದ್ರೆ 1 ವೀಕಿಂದ ಮಿಸ್ ಆಗಿದ್ದಾನೆ ಅಂತ ನನ್ನ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಹುಡುಗ ನೋಡಿದ್ರೆ ನಾನು 2 ವರ್ಷದಿಂದ ಸ್ಕೂಲಿಗೆ ಹೋಗಿಲ್ಲ ಅಂತ ಹೇಳ್ತಿದ್ದಾನೆ. ಈಗ ನೀವು ನೋಡಿದ್ರೆ 3 ತಿಂಗಳಿಂದ ನಿಮ್ಮ ಲಾಡ್ಜಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳ್ತಾ ಇದ್ದೀರಾ. ಸರ್, ನಾನು ಅವಾಗ್ಲಿಂದ ಅದೇ ಸರ್ ಹೇಳ್ತಾ ಇರೋದು. ನಾವಿಬ್ರು ಅವಳಿ ಜವಳಿ, ನಾನು ಅಜಯ್, ಅವ್ನು ವಿಜಯ್. ಸರ್, ನಾನು ಇಲ್ಲಿಗೆ ಬಂದು 3 ತಿಂಗಳಾಯ್ತು. ನಮ್ಮಪ್ಪ ಮಹಾರಾಜ ಥರ ಆಡ್ತಾರೆ, ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ನನ್ನ ತಮ್ಮ 1 ವಾರದಿಂದ ಸ್ಕೂಲ್ಗೆ ಹೋಗಿಲ್ಲ ಅನ್ಸುತ್ತೆ, ಅದಕ್ಕೆ ಅವ್ರ ಮೇಷ್ಟ್ರು ಕಂಪ್ಲೇಂಟ್ ಕೊಟ್ಟಿರ್ಬೇಕು. ಅವನು ತುಂಬ ಬುದ್ಧಿವಂತ ಸರ್, ಆಟ ಪಾಠ ಎಲ್ಲದರಲ್ಲೂ ಮುಂದೆ ಇದ್ದ. ನನಗೆ ಸ್ಕೂಲ್ಗೆ ಹೋಗಕ್ಕೆ ಇಷ್ಟ ಇರಲಿಲ್ಲ ಸರ್, ಅದಕ್ಕೆ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೋಗಿ ತೋಟ ಗದ್ದೆ ನೋಡ್ಕೊತಿದ್ದ. ನಮ್ಮ ಅಪ್ಪಂಗೆ ಇದು ಒಂದಿನ ಗೊತ್ತಾಯ್ತು, ಅದಕ್ಕೆ ನೀನ್ ಸ್ಕೂಲ್ಗೆ ಹೋಗ್ಬೇಡ, ಇದೇ ಕೆಲಸ ಮಾಡ್ಕೊಂಡಿರೋ ಅಂತ ಅಂದ್ರು. ಅಂದ್ರೆ ನಿಮ್ಮ ಅಪ್ಪನ ಹತ್ರ ಮಾತಾಡೋದು ಸಾಕಷ್ಟು ವಿಷಯ ಇದೆ. ಯಾಕೆ ಅಂದ್ರೆ ನಿಮ್ಮ ಅಪ್ಪ ನಮ್ಮಿಂದ ಸಾಕಷ್ಟು ವಿಚಾರನ ಮುಚ್ಚಿಟ್ಟಿದ್ದಾರೆ. ಹೌದು ಸರ್, ನನಗೆ ಅಜಯ್ ವಿಜಯ್ ಅಂತ ಇಬ್ಬರು ಅವಳಿ ಜವಳಿ ಮಕ್ಕಳು. ಅಜಯ್ ಕಾಣೆಯಾಗಿ 3 ತಿಂಗಳಾಗಿತ್ತು. ಎಲ್ಲಿ ನಮ್ಮ ಮರ್ಯಾದೆ ಹೋಗುತ್ತೋ ಅನ್ನೋ ಒಂದು ಕಾರಣಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ.
ಈಗ ವಿಜಯ್ ಕಾಣೆಯಾಗಿ 1 ವಾರ ಆಗಿದೆ. ಅಲ್ಲ ಗೌಡ್ರೆ, ಅಂತ ಬಾಮೈದ ಮನೇಲೇ ಇದ್ದಾಗ ನೀವು ಸ್ವಲ್ಪ ಹುಷಾರಾಗಿರ್ಬೇಕು ತಾನೆ. ಇಲ್ಲ ಇನ್ಸ್ಪೆಕ್ಟ್ರೆ, ನನ್ನ ತಮ್ಮ ಹೀಗೆ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. 30 ಎಕರೆ ಜಮೀನು ಬರ್ಕೊಟ್ಟಿದ್ದೀವಿ. ನನ್ನ ಮಗನ ಜೀವಕ್ಕೆ ಸಂಸ್ಕಾರ ತರ್ತಾನೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಸರ್. 3-4 ದಿನದಿಂದ ಫೋನಿಗೆ ಟ್ರೈ ಮಾಡ್ತಿದ್ದೀವಿ, ಲೈನ್ ಕೂಡ ಸಿಗ್ತಿಲ್ಲ. ನಮ್ಮನೆ ಕೆಲಸದವನು ಕೂಡ ಊರಿಗೆ ಕಳಿಸಿದೆ, ಅಲ್ಲೂ ಇಲ್ವಂತೆ. ಎಲ್ಲೂ ಹೋಗಿದ್ದಾನೋ ಏನೋ. ನೀವು ಅವನ್ನ ಹುಡ್ಕೋ ತೊಂದರೆ ತಗೊಳ್ಬಿಡಿ. ಅವ್ನ ಅಡ್ರೆಸ್ಸು ಫೋನ್ ನಂಬರು ಕೊಡಿ. ಅವ್ನು ಎಲ್ಲೇ ಇದ್ರು ಹುಡುಕಿ ಒದ್ದು ಬಾಯಿ ಬಿಡಿಸ್ತೀನಿ. ರೀ ಪ್ರದೀಪ್ ಸರ್, ಅವ್ರ ತಮ್ಮನ ನಂಬರ್ ನೋಟ್ ಮಾಡ್ಕೊಳ್ಳಿ. ಸರಿ ಸರ್. ಗೌಡ್ರೆ, ನಿಮ್ಮ ಮನೇಲಿ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತು. ಅದನ್ನ ಮಕ್ಳ ಜೊತೆ ಸೇರಿ ತಿನ್ನೋ ಅಭ್ಯಾಸ ಬೆಳೆಸ್ಕೊಳ್ಳಿ, ರುಚಿ ಇನ್ನೂ ಚೆನ್ನಾಗತ್ತೆ. ಬರ್ತೀನಿ ಗೌಡ್ರೆ. ಪ್ರದೀಪ್, ಆ ನಂಬರ್ ಕಾಲ್ ಡೀಟೇಲ್ಸ್ ತೆಗ್ಸಿ. ಹಾಗೆ ಆ ನಂಬರ್ನ ಟ್ರ್ಯಾಕಿಂಗ್ ಹಾಕಿ. ಅವನ ಪ್ರತಿ ಮೂಮೆಂಟ್ಸು ನನಗೆ ರಿಪೋರ್ಟ್ ಆಗಬೇಕು. ಓಕೆ ಸರ್. ಪೊಲೀಸ್ನವರಿಗೆ ವ್ಯಕ್ತಿ ಇಂಥವನು ಅಂತ ಅನುಮಾನ ಬಂದಾಗ ಅವರ ಕಾರ್ಯವೈಖರಿನೇ ಬೇರೆ ಥರ ಆಗ್ಬಿಡತ್ತೆ. ಆ ವ್ಯಕ್ತಿ ಯಾರು, ಅವನ ಹಿನ್ನೆಲೆ ಏನು, ಅವನು ಯಾರ ಜೊತೆ ಓಡಾಡ್ತಿದ್ದಾನೆ, ಅವನು ಯಾರಿಗೆ ಕಾಲ್ ಮಾಡ್ತಾನೆ, ಅವನಿಗೆ ಯಾರು ಕಾಲ್ ಮಾಡ್ತಾರೆ, ಅವನ ಸ್ನೇಹಿತರು ಯಾರು, ದುಶ್ಮನ್ಗಳು ಯಾರು, ಎಲ್ಲ ವಿಷಯನ ಕಲೆ ಹಾಕ್ಬಿಡ್ತಾರೆ. ಹೀಗಿರುವಾಗ ಸೋಮಣ್ಣನ ವಿಷಯ ಪೊಲೀಸ್ನವರಿಗೆ ಸುಲಭದ ತುತ್ತಾಗಿತ್ತು. ಸೋದರ ಮಾವ ಕುಡುಕ ಅಂತ ಗೊತ್ತಾದಾಗ ಸೋಮಣ್ಣನ ಟ್ರ್ಯಾಕ್ ಮಾಡೋದು ಕಷ್ಟ ಆಗಲಿಲ್ಲ. ಸೋಮಣ್ಣನ ಸ್ಟೇಷನ್ಗೆ ಕರ್ಕೊಂಡ್ಬಂದು ಪೊಲೀಸ್ನವರು ಅವ್ರದ್ದೇ ರೀತಿಯಲ್ಲಿ ವಿಚಾರಿಸ್ಕೊಂಡಾಗ ಅವನು ಬಾಯಿ ಬಿಟ್ಟ ಸತ್ಯ ಪೊಲೀಸ್ನವರಿಗೆ ಇನ್ನೂ ಹೆಚ್ಚು ಆಶ್ಚರ್ಯ ತಂತು. ಮಗಳು ಇಲ್ವೋ? ಮಗಳು ಸತ್ಯ ಮಗಳು ನೋಡ್ರಿ ಲಾಟಿ. ನಿಜ ಮಗಳು, ಏನಾಯ್ತಲ್ಲ ಮಗಳು? ನಿಜ ಮಗಳು? ಹೇಳ್ತೀನಿ ಸರ್. ತುಂಬ ದಿನಗಳಾದ್ಮೇಲೆ ಅಕ್ಕನ ಮನೆಗೆ ಹೋದೆ ಸರ್. ಬಾವುಗೆ BP ಜಾಸ್ತಿ ಆಗಿ ಹುಷಾರಿರ್ಲಿಲ್ಲ ಸರ್. ತೋಟದ ವ್ಯವಹಾರ ಎಲ್ಲದನ್ನು ಅಜಯ ನೋಡ್ಕೊತಾ ಇದ್ದ ಸರ್. ಹೀಗೆ ಬಿಟ್ರೆ ದೊಡ್ಡವನಾದ್ಮೇಲೆ ಬೇರೆಯವ್ರ ಬೆಳೆ ಕಳೆಯನ್ನು ಬೇಯಕ್ ಬಿಡಲ್ಲ ಅಂತೇಳಿ ಗೊತ್ತಿರೋರು 4 ಜನಕ್ಕೆ ಕರೆದೆ ಸರ್. ಯಾರಿಗೂ ಅನುಮಾನ ಬರಬಾರ್ದು. ಮನೇಲಿ ನಾನು ಮ್ಯಾನೇಜ್ ಮಾಡ್ತೀನಿ. ನಮ್ಮ ಭಾವ ಹೆಂಗೂ ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ ಅಂತ ನಿಮಗೂ ಗೊತ್ತು. ಆಗ ಒಂದು ವೇಳೆ ಹೋಗ್ತೀನಿ ಅಂತಂದರೆ ಅವ್ರನ್ನ ಕಂಟ್ರೋಲ್ ಮಾಡೋದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಏನು ಎಡವಟ್ಟಾಗಬಾರ್ದು, ಅಷ್ಟು ನೀಟಾಗಿ ಕೆಲಸ ಮುಗಿಸ್ಬೇಕು. ಆಯ್ತಾ? ಹಾಂ, ನಡ್ರಿ ಬರ್ರ. ಏ ಸೋಮ, ಇವರೇ ತಾನೇ ನಿನ್ ಪಾರ್ಟ್ನರ್ಸು? ಸರಿಯಾಗಿ ನೋಡಿ ಐಡೆಂಟಿಫೈ ಮಾಡು. ಹೌದು ಸರ್. ಸರಿ, ಇನ್ನೇನು ಓಲ್ಗ ಊದಿ ಇವ್ರ ಕೈಲಿ ಹಾಡು ಹೇಳ್ಸಿ. ಕಾನ್ಸ್ಟೇಬಲ್, ಯಾರು ಬಾಯ್ ಬಿಟ್ಟಿಲ್ವಾ? ಸರ್, ಇನ್ನೂ ಬಾಯ್ ಬಿಟ್ಟಿಲ್ಲ ಸರ್. ಇನ್ನೂ ಬಾಯ್ ಬಿಟ್ಟಿಲ್ವಾ? ನಾನ್ ಬಿಡಿಸ್ತೀನಿ ಈಗ. ಹೇಳ್ತೀನಿ ಸರ್. ಹೇಳ್ತೀನಿ ಸರ್. ಸರ್, ಅವತ್ತು ತೋಟದಲ್ಲಿ ಅವನ ಹಿಂದೆ ಹೋಗಿ ತಲೆ ಮೇಲೆ ಜೋರಾಗಿ ಹೊಡೆದು ಬಿಟ್ವಿ ಸರ್. ಅವನು ಸತ್ತಿದ್ದಾನೆ ಅನ್ಕಂಡು ಕಾರಲ್ಲಿ ಯಾರು ಇಲ್ದಿರೋ ಜಾಗಕ್ಕೆ ಅವ್ನು ನೇತಾಕೊಂಡು ಹೋದ್ವಿ ಸರ್. ಬೇಗ
ಏ ಮಾದ ಬಾಡಿ ಎತ್ತಾಗ ಬಂದ ಆಯ್ತಣ್ಣ ಆಯ್ತು. ಆಗಿರೋ ಬೇಕಾ ಎತ್ತಾಗ ರಮೇಶ್. ಏಯ್ ಆಗಿರೋ ಬೇಕಲ್ಲ ಏಯ್ ಆಗಿರೋ. ಯಾರು ಬರೋಕ್ಕೂ ಮುಂಚೆನೆ ಮುಚ್ಚಾಕ್ಬಿಟ್ಟು ಹೋಗ್ಬಿಡೋಣ. ಆಗಿರೋ ಬೇಕಾ. ಅಣ್ಣ ಕಾರಲ್ಲಿ ಬಾಡಿನೇ ಇಲ್ಲ ಅಣ್ಣ. ಏಯ್ ಏನೋ ಹೇಳ್ತಾ ಇದೀಯಾ? ಏಯ್ ಬರ್ರ ನೋಡೋಣ. ಎಲ್ಲೋ ಇಲ್ಲ. ಏಯ್ ಅವ್ನ್ ತಪ್ಪಿಸ್ಕೊಂಡಿರಲ್ಲ ಕಣ್ರ, ಇಲ್ಲೇ ಎಲ್ಲಾರ ಇರ್ತಾನೆ. ಗೋಪಾಲ್ ನನ್ನ ಮಗನ ನೀನ್ ಬಡ್ಕೊಂಡೆ ಇಲ್ಲೇ ಇರುವಂತ ಅಲ್ಲಿಗೆ ಏನಕ್ಕೆ ಬಂದೆ ನೀನು ಅಂತ ನೀನೇ ಇರ್ಬೇಕಿತ್ತು ತಾನೇ ಇಲ್ಲಿ. ಈಗ ಜಗಳ ನಿಲ್ಲಿಸ್ರು, ಏನ್ ಮಾಡ್ಬೇಕು ನೋಡ್ರು. ಈಗ ಏನ್ ಹೇಳೋದು ಬೇಡ, ಮಣ್ಣು ಮಾಡಿದೀವಿ ಅಂತ ಅಮೌಂಟ್ ಇಸ್ಕೊಂಡು ಎಸ್ಕೇಪ್ ಆಗ್ಬಿಡೋಣ. ಇಲ್ಲ ಅಂದ್ರೆ ದುಡ್ಡು ಕೊಡಲ್ಲ, ಬಂದ್ರೆ ಹೋಗೋಣ. ಸರ್ ಅವತ್ತು ಸೋಮಣ್ಣನಿಗೆ ನಾವು ಮಣ್ಣು ಮಾಡಿದೀವಿ ಅಂತ ಹೇಳಿದೀವಿ ಸರ್. ಸರ್ ಅವತ್ತು ಸೋಮಣ್ಣ ನಮ್ಮ ಮಾತು ನಂಬಿಟ್ಟ ಸರ್. ಸರ್ ಅದಾದ್ಮೇಲೆ 3 ತಿಂಗಳಾದ್ಮೇಲೆ ಮತ್ತೆ ಬನ್ನಿ ಅಂತ ಹೇಳ್ದ ಸರ್ ನಮಗೆ ಅವನು. ಸರ್ ಏನು ಅಂತ ಕೇಳಿದ್ರೆ ಈ ಸಾರಿ ವಿಜಯನ ಎತ್ಬಿಡಿ ಅಂತ ಹೇಳ್ದ ಸರ್. ಏಯ್ ಬರ್ತಾ ಇದ್ದಾನೆ ಕಣ್ರೋ, ಹೋದ್ ಸಲ ಮಿಸ್ ಆದಂಗೆ ಮಿಸ್ ಆಗೋಕ್ ಕೂಡ್ದು. ಏಯ್ ಹೇಯ್ ಹೋಸಲ್ ತೋಡಿದಳ್ಳ ಹಂಗೆ ಅದೇ, ಇಲ್ಲೇ ಊತಾಕ್ಬಿಡುವ. ಇನ್ನೊಂಚೂರು ಆಗಿರ. ಇಡಿಯಟ್ಸ್, ದುಡ್ಡಿಗೋಸ್ಕರ ಕೊಲೆನೂ ಮಾಡ್ತೀರಾ, ತಲೆನೂ ಹೊಡಿತೀರಾ. ಇನ್ನು ಮುಂದಕ್ಕೆ ಅದು ಹೆಂಗೆ ಮಾಡ್ತೀರೋ ನಾನು ನೋಡ್ತೀನಿ. ಕಾನ್ಸ್ಟೇಬಲ್ಸ್, ಇವ್ರ ಮೇಲೆ ಸರಿಯಾಗಿ ಚಾರ್ಜ್ ಶೀಟ್ ರೆಡಿ ಮಾಡಿ. ಜೀವನದಲ್ಲಿ ಜೈಲಿಂದ ಹೊರಗಡೆ ಹೋಗಬಾರ್ದು. ಲೇ ಸೋಮ, ಮನೆ ಆಳ, ಅವ್ರೇನೋ ದುಡ್ಡಿಗೋಸ್ಕರ ಕೊಲೆ ಮಾಡಿದ್ರು, ನೀನ್ ಯಾಕೋ ನಿನ್ನ ಅಕ್ಕನ ಮಕ್ಕಳನ್ನೇ ಕೊಂದೆ? ಆಸ್ತಿಗಾಗಿ ಸರ್. ಅಂದ್ರೆ ಆ ಉಳ್ದಿರೋ 2 ಮಕ್ಳಿಗೂ ಸ್ಕೆಚ್ ಹಾಕಿದ್ಯಾ ನೀನು? ಖಂಡಿತ ಇಲ್ಲ ಸರ್, ಅದೆಲ್ಲ ಮಾಡಿದ್ದು ಅವ್ರಿಗೋಸ್ಕರನೇ ಸರ್. ಲೇ ಸೋಮ, ಮನೆ ಆಳ, ಅವ್ರೇನೋ ದುಡ್ಡಿಗೋಸ್ಕರ ಕೊಲೆ ಮಾಡಿದ್ರು, ನೀನ್ ಯಾಕೋ ನಿನ್ನ ಅಕ್ಕನ ಮಕ್ಕಳನ್ನೇ ಕೊಂದೆ? ಆಸ್ತಿಗಾಗಿ ಸರ್. ಅಂದ್ರೆ ಆ ಉಳ್ದಿರೋ 2 ಮಕ್ಳಿಗೂ ಸ್ಕೆಚ್ ಹಾಕಿದ್ಯಾ ನೀನು? ಖಂಡಿತ ಇಲ್ಲ ಸರ್, ಅದೆಲ್ಲ ಮಾಡಿದ್ದು ಅವ್ರಿಗೋಸ್ಕರನೇ ಸರ್. ಏನೋ ನೀನು ಹೇಳೋ ಅರ್ಥ? ಇನ್ನು ಯಾವ್ಯಾವ ವಿಚಾರನ ನಮ್ಮಿಂದ ಮುಚ್ಚಿಟ್ಟಿದ್ದೀರಾ ಗೊಡ್ರೆ? ಅಲ್ಲ, ನಿಮ್ಮಿಬ್ರು ಮಕ್ಕಳು ನಿಮ್ಮ ಮೊದಲನೇ ಹೆಂಡತಿ ಮಕ್ಕಳು ಅಂತ ನನ್ನ ಹತ್ರ ನೀವು ಯಾವಾಗ್ಲೂ ಹೇಳಲೇ ಇಲ್ಲ. ಅಲ್ಲ, ನಿಮ್ಮ ಮೊದಲನೇ ಮಗ ಕಾಣೆ ಆದಾಗ ನೀವು ನನಗೆ ಕಂಪ್ಲೇಂಟ್ ಕೊಟ್ಟಿದ್ರೆ ಇವತ್ತು ನೀವು ನಿಮ್ಮ ಮಗನ ಕಳ್ಕೊಳ್ತಾ ಇರ್ಲಿಲ್ಲ. ನೀವೇ ನಿಮ್ಮ ಕೈಯಾರೆ ನಿಮ್ಮ ಮಗನ ಕಳ್ಕೊಂಡಿದ್ದೀರಿ. ಸರ್, ಆ ಸೋಮಣ್ಣ ನಮ್ಗೆ ಹೀಗೆ ಮೋಸ ಮಾಡ್ತಾನೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ನಾವು ಅವರಿಬ್ಬರನ್ನು ಬೇರೆ ಅಂತ ಅನ್ಕೊಂಡಿರ್ಲಿಲ್ಲ ಸರ್. ಈ ಮಕ್ಕಳು ತೀರಾ 6 ತಿಂಗಳು ಕೈಗೂಸು ಸರ್. ಅವರಮ್ಮ ಸತ್ತಾಗ ಅವತ್ತಿಂದ ಇವಳನ್ನೇ ಅವ್ರ ತಾಯಿ ಅಂತ ಹೇಳಿದ್ವಿ. ಅವ್ರಿಗೂ ಅಷ್ಟೇ,
ಇವಳು ಮಲ್ತಾಯಿ ಅಂತ ಗೊತ್ತಿಲ್ಲ, ಸ್ವಂತ ತಾಯಿ ಅಂತ ನೆನ್ಕೊಂಡಿದ್ದಾರೆ. ಹೌದು ಸರ್, ನಾನು ಯಾವತ್ತೂ ಅವ್ರನ್ನ ಸೌತಿ ಮಕ್ಕಳ ಥರ ನೋಡೇ ಇಲ್ಲ. ನಾನು ಸ್ವಂತ ಮಕ್ಕಳ ಥರನೇ ಸಾಕಿದ್ದೀನಿ. ಯಾವತ್ತೂ ಭೇದ ಭಾವ ಮಾಡಿಲ್ಲ ಸರ್. ನಿಮಗೊಂದು ನಿಜ ಗೊತ್ತಾ? ನಮ್ಮ ಸ್ಟೇಷನ್ ಇದೆಯಲ್ಲ, ಅಲ್ಲೊಂಥರ ಸ್ಪೆಷಲ್ ಪವರ್ ಇದೆ. ಯಾರೇ ಎಷ್ಟೇ ಸುಳ್ಳು ಹೇಳಬೇಕು ಅಂತ ಅನ್ಕೊಂಡು ಬಂದ್ರು ಆ ಸ್ಥಳದ ಮಹಾತ್ಮನೆ ಹಾಗೆ ನಿಜನೇ ಮಗಳುತ್ತಾರೆ ಅಲ್ವಾ ಸುನೀತಾ ಅವರೇ? ನಾನು ಯಾವತ್ತು ಸುಳ್ಳು ಹೇಳ್ದೆ ಸರ್? ನಾನು ಹೇಳಿರೋದೆಲ್ಲ ನಿಜನೇ. ಹೌದು ಹೌದು, ನಿಮ್ ಮಾತು ನಾವು ನಂಬಲೇಬೇಕು. ಆದ್ರೆ ಏನ್ ಮಾಡೋದು? ನಿಮ್ ತಮ್ಮ ನಮ್ಮ ಸ್ಟೇಷನ್ ಅಲ್ಲಿ ನಮ್ಮಿಂದ ಪ್ರಸಾದ ಸ್ವೀಕಾರ ಮಾಡಿದ್ಮೇಲೆ ನಿಮ್ಮ ಇನ್ನೊಂದು ಮುಖ ಪರಿಚಯ ನಮಗೆ ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ಈ ಎಲ್ಲಾದ್ರೂ ಹಿಂದೆ ಹೌದು ಸರ್, ನಮ್ಮ ಅಕ್ಕನೇ ಆ ಇಬ್ಬರು ಮಕ್ಕಳನ್ನ ಮುಗ್ಸಕ್ಕೆ ಹೇಳಿದ್ದೆ ಸರ್. ಇದನ್ನೆಲ್ಲ ಹೀಗೆ ಬಿಟ್ರೆ ಆಸ್ತಿ ಕೈ ತಪ್ಪ ಹೋಗುತ್ತೆ ಅಂತ ಅನಿಸ್ತು ಸರ್ ಅವಳಿಗೆ. ಅದಕ್ಕೆ ಅವತ್ತು ಏನು ಯೋಚನೆ ಮಾಡ್ತಿದ್ಯಕ್ಕ? ಎಲ್ಲ ನಮ್ಮ ಕೈಯಲ್ಲಿದೆ ತಾನೆ ಅಲ್ವಾ? ಹೌದಲ್ವಾ? ನೀನು ಹೇಳೋದು ನಿಜ. ಆದರೆ ಆ ಮಕ್ಕಳನ್ನೇನು ಮಾಡೋದು? ಆ ಮಕ್ಕಳಿಲ್ಲ ಅಂದಿದ್ರೆ ಇಡೀ ಆಸ್ತಿ ಎಲ್ಲ ನನ್ನ ಮಕ್ಕಳ ಹೆಸರಿಗೆ ಬರ್ತಿತ್ತು. ಹಾಂ, ಒಂದು ಕೆಲಸ ಮಾಡಿದ್ರೆ ಹೀಗೆ, ಅವ್ರನ್ನ ಓದೋಕ್ಕೆ ಅಂತ ಫಾರಿನ್ ಕಳಿಸ್ಬಿಟ್ರೆ ಮತ್ತೆ ಅವ್ರು ವಾಪಸ್ ಬರಲೇಬಾರ್ದು. ಹಾಗೆ ಏನಂತೀಯಾ? ಅಕ್ಕ, ಫಾರಿನಲ್ಲಿದ್ದು ಹಕ್ಕು ಚಲಾಯಿಸ್ಬೋದು ಗೊತ್ತಾ ನಿನಗೆ? ಅವ್ರನ್ನ ಮತ್ತೆ ವಾಪಸ್ ಬರ್ದಿರೋ ಜಾಗಕ್ಕೆ ಕಳಿಸ್ಬೇಕು. ಇಲ್ಲಿ ಬರೀ ಅವ್ರ ನೆನಪು ಮಾತ್ರ ಉಳಿದಿರ್ಬೇಕು, ಬೇರೆ ಏನು ಇಲ್ಲಿ ಇರಬಾರ್ದು. ಏನು ಹೇಳ್ತಿದ್ಯೋ ನೀನು? ಶಾಶ್ವತವಾಗಿ ಹಿಂದೆ ಬರ್ದೇ ಇರೋ ಜಾಗಕ್ಕೆ ಕಳಿಸ್ಬಿಡೋದು. ಲೇ, ಯಾವ ಮಾರಿದ್ರೆ ಇಬ್ರು ಜೈಲಿಗೆ ಸೇರ್ತೀವಿ. ಅಕ್ಕ, ಬಾವ ಪೊಲೀಸ್ ತನಕ ಹೋಗ್ತಾರ? ಖಂಡಿತ ಇಲ್ಲ. ನಿನ್ ಮೇಲೆ ನಂಬಿಕೆ ಇದೆ ತಾನೆ? ಏಯ್, ಅವರು ನನ್ನ 100ಕ್ಕೆ 100ರಷ್ಟು ನಂಬ್ತಾರೆ. ನಿನ್ಗೊಂದು ವಿಷಯ ಗೊತ್ತಾ? ನಾನು ಆ ಮಕ್ಳಿಗೆ ಹೆತ್ತ ತಾಯಿ ಅಲ್ಲ ಅಂತ ಆ ಮಕ್ಳಿಗೆ ಗೊತ್ತಿಲ್ಲ. ನೀನೇ ಹೇಳು, ನನ್ನ ಮೇಲೆ ನಂಬಿಕೆ ಇಲ್ಲದೆ ಅಂತ ಒಂದು ದೊಡ್ಡ ವಿಷಯನ ಮುಚ್ಚಿಡ್ತಾರ? ಮತ್ತೆ ಯಾಕೆ ಯೋಚನೆ ಮಾಡ್ತೀಯ ಬಿಡು. ಅವ್ರು ಪೊಲೀಸ್ ತನಕ ಹೋಗಲ್ಲ ಅಂದ್ರೆ ನಮ್ಮನ್ನು ಹಿಡಿಯೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಆ ರೀತಿ ವ್ಯವಸ್ಥೆ ನಾನು ಮಾಡ್ತೀನಿ. ಯಾರಿಗೂ ಗೊತ್ತಾಗದೆ ಇದ್ದಾಗೆ, ನಾವಿಬ್ರು ಎಲ್ಲೂ ಸಿಕ್ಕಾಕೊಳ್ದೆ ಇದ್ದಾಗೆ ಇಡೀ ಆಸ್ತಿ ನಮ್ಮ ಕೈಗೆ ಬರಬೇಕು. ಹಾಗೆ ಮಾಡು. ಆ ದೊಡ್ಡ ಬೈಲ್ ಪಕ್ಕ ಇದೆಯಲ್ಲ 30 ಎಕರೆ ಜಮೀನು, ಅದನ್ನ ನಾನು ನಿನ್ನ ಹೆಸರಿಗೆ ಬರಿತೀನಿ. ಏನಂತೀಯ? ಅಷ್ಟೇ ಹೇಳ್ದಲ್ಲಕ್ಕ, ಇನ್ನು ನೋಡು ನನ್ನ ಕರಮತ್ನ. ನೋಡು, ಆದರೆ ಒಂದು ವಿಷಯ, ನೀನೇನಾದರೂ ಪೊಲೀಸ್ ಅವ್ರ ಕೈಲಿ ಸಿಕ್ಕಾಕೊಂಡ್ರೆ ನನ್ನ ಹೆಸರು ಆಚೆ ಬರಬಾರ್ದು. ಯಾಕಂದರೆ ನೀನೇನಾದರೂ ಸಿಕ್ಕಾಕೊಂಡ್ರೆ ನಾನು ನಿನ್ನ ಬಿಡಿಸೋ ವ್ಯವಸ್ಥೆ ಮಾಡ್ಬೋದಲ್ವಾ? ಅದಕ್ಕೆ. ಸರಿ ಅಕ್ಕ. ರೀ ಸುಶೀಲಮ್ಮ, ಇವ್ರನ್ನ ಸ್ಟೇಷನ್ಗೆ ಕರ್ಕೊಂಡು ನಡೀರಿ. ಹುಟ್ಟಿದಾಗಿನಿಂದ ನಾವು ಜೀವನದಲ್ಲಿ ಏನೆಲ್ಲ ಗಳಿಸ್ತೀವಿ? ತಂದೆ, ತಾಯಿ, ಬಂಧು, ಮಿತ್ರರು ಎಲ್ಲರನ್ನ ಗಳಿಸ್ತೀವಿ. ಜೊತೆಗೆ ಪ್ರೀತಿ, ಪ್ರೇಮ, ವಿದ್ಯೆ, ಬುದ್ಧಿ, ಅನುಕಂಪ ಎಲ್ಲ ಸಿಗ್ತಾ ಹೋಗುತ್ತೆ. ಆದರೆ ನಮ್ಮ ಜೀವನದ ನಡಿಗೆಯಲ್ಲಿ ಒಳ್ಳೊಳ್ಳೆ ಸತ್ಕಾರ್ಯಗಳನ್ನು ಮಾತ್ರ ನಾವು ರೂಢಿಸ್ಕೊಳ್ಳೋದಿಲ್ಲ. ಆಸೆ ದುರಾಸೆಯಾಗಿ ಬೆಳೆಯುತ್ತೆ. ಪ್ರೀತಿ ವ್ಯಾಮೋಹ ಆಗುತ್ತೆ. ನೆಮ್ಮದಿ ಬದುಕಿಗೆ ಸಾಕಾಗೋ ಸಂಪಾದನೆ ಒಂದು ಹಂತಕ್ಕೆ ಸಾಲದು ಅನ್ನೋ ಲೋಪ ಕೂಡ ಹುಟ್ಕೊಳ್ಳುತ್ತೆ. ಆಗ ಯಾವುದಿದ್ರೂ ಸಾಕಾಗೋದಿಲ್ಲ, ಎಷ್ಟಿದ್ರೂ ಸಾಕಾಗೋದಿಲ್ಲ. ಅದು ಬೇಕು, ಇದು ಬೇಕು ಅನ್ನೋ ಕವಳಿಕೆ ಶುರುವಾಗುತ್ತೆ. ಆ ಕವಳಿಕೆ ಆರ್ಭಟಕ್ಕೆ ಬಂಧು, ಬಳಗ, ಸ್ನೇಹ ಎಲ್ಲ ನಾಶ ಆಗುತ್ತೆ. ಯಾವ ಮಟ್ಟಕ್ಕೆ ಕ್ರೂರತ್ವ ರಾರಾಜಿಸುತ್ತೆ ಅಂದರೆ, ಒಬ್ಬ ತಾಯಿಗೆ ತನ್ನ ಚಿಕ್ಕ ಮಕ್ಕಳ ಎಳೆ ಮನಸ್ಸಿನ ಮುಗ್ಧತೆನೂ ಕಾಣೋದಿಲ್ಲ. ಇಷ್ಟೆಲ್ಲ ನೋವು ಕೊಟ್ಟು ಜೀವ ತಿಂದು ಗಳಿಸಿದ ಆಸ್ತಿನ ಅವರಾದರೂ ಅನುಭವಿಸ್ತಾರ? ಸಾಧ್ಯನೇ ಇಲ್ಲ. ಜೈಲಿನಲ್ಲಿ ತಮ್ಮ ಜೀವನನೇ ಸವಿಸ್ತಾರೆ. ಹಾಗಾದರೆ ಈ ರಕ್ತಪಾತಕ್ಕೆ ಏನರ್ಥ? ಬೇಕಿತ್ತ ಇದೆಲ್ಲ?